ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶಾವಿಗೆ ಉಪ್ಪಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಇದು ರುಚಿ. ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಶಾವಿಗೆಗೆ ಸ್ವಲ್ಪ ಒಂದು ಚಮಚ ಎಣ್ಣೆ, ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಹುರಿದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಅರ್ಧ ಬಟ್ಲದಷ್ಟು. ಅದಕ್ಕೆ ನಾನು ಉದ್ದಿನಬೇಳೆ ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಕಾಯಬೇಕು. ಈಗ ಉದ್ದಿನಬೇಳೆ ಹಾಕ್ತೀನಿ. ಅದು ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಚಟಪಟ ಅಂತ ಸಿಡಿಬೇಕು. ಅದು ಸಿಡಿತಾ ಇರಬೇಕಾದ್ರೆ ನಾನು ಸಾಸಿವೆ ಮತ್ತು ಜೀರಿಗೆನ ಎರಡೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕೈಯಾಡಬೇಕು. ಹಾಕಿದ್ಮೇಲೆ ಇದು ಕೆಂಪು ಆಗ್ತಿದ್ದಾಗೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ, ಚೆನ್ನಾಗಿರುತ್ತೆ ಇದು ಟೇಸ್ಟು. ಈಗ ಶಾವಿಗೆ ಉಪ್ಪಿಟ್ಟು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸು ಮಾಡ್ಕೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡ್ಕೊಳ್ಳಿ. ದಿನ ತಿಂಡಿ ಅದು ಇದು ಮಾಡಿ ಸಾಕಾಗಿರುತ್ತೆ. ಒಮ್ಮೆ ಇದು ಮಾಡಿ ನೋಡಿ. ಮತ್ತೆ ವಾರಕ್ಕೆ ಒಂದ್ಸತಿ ಆದರೂ ಮಾಡೇ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ಸಿಂಪಲ್ಲಾಗಿದೆ. ಈಗ ನೀರುಳ್ಳಿ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ, ಅದರಲ್ಲಿ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಅದು ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ನೀರುಳ್ಳಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಕೆಂಪಗೆ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ, ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಟೊಮೊಟೊನೂ ಸ್ವಲ್ಪ ಬಾಯ್ಲ್ ಆಗಬೇಕು ಕೆಂಪಗೆ. ಅದಕ್ಕೆ ಕೆಂಪು ಆಗ್ತಿದ್ದಾಗೆ ರುಚಿ ತೊಗೊತಾ ಇದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಾಡಬೇಕು. ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಅಷ್ಟೊಂದು ಇದು ಇರಬಾರ್ದು. ಜೋರಾಗೂ ಇಟ್ಕೋಬೇಡಿ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ, ಚಿಟಿಕೆ ಅಷ್ಟಾದರೆ ಸಾಕು. ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಮಾಡ್ತಾ ಇರೋದು ಒಂದು 4 ಜನಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇರೋದು. ಅದಕ್ಕೆ 2 ಚರಿಗೆಯಷ್ಟು ನೀರು ಹಾಕಿದರೆ ಸಾಕು, 4 ಜನಕ್ಕೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ರುಚಿ. ನೀವು ಕೂಡ ಒಮ್ಮೆ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಮತ್ತು ಅದು ಹುರಿದಿರ್ತೀವಲ್ಲ, ಉದುದ್ರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಶಾವಿಗೆ ಉಪ್ಪಿಟ್ಟು. ಸಂಜೆ ಆದರೂ ಮಾಡ್ಕೊಳ್ಳಿ, ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಳಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಈಗ ನಾನು 2 ಸರಿ ನೀರು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ, ಉಪ್ಪು ಎಲ್ಲ ಹಾಕಿದ್ದೀನಿ. ಅದು ಚೆನ್ನಾಗಿ ಕೈಯಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಬೇಕು. ಅದು ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಕುದೀತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಾವು ಶಾವಿಗೆನ ಆರಿರುತ್ತೆ ಇದು ಹುರಿದಿರೋದು, ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಈ ಕುದೀತಾ ಇದೆ ನೀರು. ಈ ಕುದೀತಾ ಇರಬೇಕಾದ್ರೆ ಶಾವಿಗೆ ಹುರಿದಿಟ್ಟಿರ್ತಕ್ಕಂಥದ್ದು ನಾನು ತೊಗೊತಾ ಇದ್ದೀನಿ ಪ್ಲೇಟಲ್ಲಿ. ಅದನ್ನು ನಾನು ಡೈರೆಕ್ಟಾಗಿ ಹಾಕಿದರೂ ಏನು ಒಂದಕ್ಕೊಂದು ಅಂಟ್ರಲ್ಲ. ಯಾಕಂದರೆ ನಾವು ಎಣ್ಣೆ, ಒಂದು ಚಮಚ ತುಪ್ಪ ಹಾಕಿ ಉದುದ್ರಾಗಿ ಅದನ್ನು ಹುರಿದಿದ್ದೀನಿ. ಹಂಗಾಗಿ ಏನು ನೀರು ಟಚ್ ಆಗಲ್ಲ, ಅಂದರೆ ನೀರು ಕೂಡ ಅದಕ್ಕೆ ಅಂಟಲ್ಲ ಅಂತ ಹೇಳ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಉದುದ್ರಾಗಿ ಬರುತ್ತೆ ಇದು. ಒಂದಕ್ಕೊಂದು ಶಾವಿಗೆ ಅಂಟಲ್ಲ, ಸಖತ್ತಾಗಿ ಬರುತ್ತೆ. ಇದು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಅದು ಕುದ್ದಾದಮೇಲೆ ಚೆನ್ನಾಗೆಲ್ಲ ಅದು ನೀರೆಲ್ಲ ಹೀರ್ಕೊಂಡು ಗಟ್ಟಿ ಆಗುತ್ತೆ. ಆವಾಗ ಒಂದು 5 ನಿಮಿಷ ಅಳ್ಕೊಳಕ್ಕೆ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಲಾಸ್ಟಿಗೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಅಷ್ಟೇ ಬಿಟ್ಟರೆ ಸಾಕು, ಚೆನ್ನಾಗಿದೆ, ಸೆಟ್ಟಾಗಿರುತ್ತೆ. ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಲಾಸ್ಟಿಗೆ ನಾನು ಹಾಕ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಚೆನ್ನಾಗಿರುತ್ತೆ ಇದು. ಒಂದು ಸರಿ ತಿಂದು ನೋಡಿ, ಮತ್ತೆ ನೀವು ಮಾಡೇ ಮಾಡ್ತೀರಾ. ದಿನ ಇಡ್ಲಿ ಪಡ್ಡು ದೋಸೆ ಮಾಡಿ ಎಲ್ಲರಿಗೂ ಸಾಕಾಗಿರುತ್ತೆ. ಹೆಣ್ಮಕ್ಳಿಗೆ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ಚಿಂತೆ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ವಾರಕ್ಕೊಮ್ಮೆ ಆದರೂ ಇದನ್ನು ನೀವು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಸಾಕಷ್ಟು ವೆರೈಟಿ ಅಡುಗೆಯನ್ನು ಮಾಡ್ತೀನಿ, ತಿಂಡಿಗಳನ್ನು ಮಾಡ್ತೀನಿ. ರೈಸಲ್ಲೇ ಒಂದು 40ರಿಂದ 50 ಐಟಮ್ಸು ನಾನು ಮಾಡ್ತೀನಿ. ನಿಮಗೆ ದಿನ ಬೆಳಗ್ಗೆ ಎದ್ದು ಏನಾದ್ರು ಒಂದು ತಿಂಡಿ ಮಾಡಲಿಕ್ಕೆ ರೆಡಿ ಆಗಿರುತ್ತೆ ನನ್ನ ರೆಸಿಪಿ. ನೋಡ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಈಸಿಯಾಗಿ ಹೇಳ್ಕೊಡ್ತೀನಿ. ಅಡುಗೆ ಯಾರ್ಯಾರು ಕಲಿಯಲ್ಲ ಅವರು ಕೂಡ ಕಲಿಬೋದು ಈಸಿಯಾಗಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. 2 ನಿಮಿಷ ಬಿಟ್ಟರೆ ಸಾಕು, ಉಪ್ಪಿಟ್ಟು ಗಟ್ಟಿಯಾಗಿರುತ್ತೆ. ಪ್ಲೇಟಲ್ಲಿ ಸರ್ವ್ ಮಾಡೋಣ. ಈಗ ಅದಕ್ಕೆ ಉಪ್ಪಿನಕಾಯಿ ಸ್ವಲ್ಪ ನಾನು ಖಾರ ಮಿಕ್ಸರ್ ತೊಗೊತಾ ಇದ್ದೀನಿ. ಗುಳಿಗೆ ಅಂತೀವಲ್ಲ, ಅದು ಸಖತ್ತಾಗಿರುತ್ತೆ ಅದ್ರ ಜೊತೆ ತಿನ್ನಲಿಕ್ಕೆ. ಸೇಮು ಇದು ಬಿಸಿಬೇಳೆಭಾತ್ ತಿಂತೀವಲ್ಲ ಆ ಥರ ಟೇಸ್ಟಲ್ಲಿ ಬರುತ್ತೆ ಇದು. ಅದು ಗುಳಿಗೆ ಜೊತೆಗೆ ಉಪ್ಪಿಟ್ಟು ತಿಂತಾಯಿದ್ರೆ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಎಲ್ಲರೂ ನೋಡಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಖಂಡಿತ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಇಷ್ಟೊತ್ತು ಈ ವಿಡಿಯೋ ವೀಕ್ಷಣೆ ಮಾಡಿ ನನ್ನ ಅಡುಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ.